ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳುತ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಕಥೆಯ ಮುಂದಿನ ಭಾಗ. ಇಂದು ರಾಜ್ಯಾದ್ಯಂತ UPSC ಪರೀಕ್ಷೆ ನಡೆಯುತ್ತಲಿತ್ತು. ಯುವಕರು ಯುವತಿಯರು ಅದೆಷ್ಟು ಆಸೆ ಹೊತ್ತು ಪರೀಕ್ಷೆಯನ್ನು ಬರೆಯುತ್ತಿದ್ದರು. ಇದೊಂದು ಕನಸನ್ನು ನನಸು ಮಾಡಿಕೊಳ್ಳುವುದಕ್ಕೋಸ್ಕರ ಎಷ್ಟೋ ವರ್ಷಗಳಿಂದ ತಯಾರಿ ನಡೆಸಿದ್ದವರೂ ಇರುತ್ತಾರೆ. ಇದು ಬರೀ ಪರೀಕ್ಷೆ ಬರೆಯುವವರ ಕನಸಾಗಿರದೆ ಅವರ ತಂದೆ ತಾಯಿಗಳ ಶ್ರಮ ಹಾಗೂ ಕನಸಾಗಿರುತ್ತದೆ. ವರ್ಷಗಳ ಕನಸನ್ನು ಇಂದು ನನಸಾಗಿಸಲು ವಿದ್ಯಾರ್ಥಿಗಳು ಒಳಗಡೆ ಪರೀಕ್ಷೆ ಬರೆಯುತ್ತಿದ್ದರು. ಅಂಥದ್ದೇ ಒಂದು ಜೀವ ಒಳಗಡೆ ಹೋಗಿ ಪರೀಕ್ಷೆ ಬರೆಯುತ್ತಿದ್ದರೆ ಆ ಕನಸನ್ನು ಅವನ ಬೆನ್ನಿಗೆ ರೆಕ್ಕೆಯಾಗಿ ಕಟ್ಟಿದ ಜೀವ ಇಲ್ಲಿ ಹೊರಗೆ ನಿಂತು ಚಡಪಡಿಸುತ್ತಿತ್ತು. ಪರೀಕ್ಷೆ ಹೇಗೆ ಬರೆಯುತ್ತಾನೋ ಎಂದು ಪರೀಕ್ಷೆ ಬರೆಯುವವನಿಗಿಂತ ಹೊರಗೆ ನಿಂತವರ ಚಡಪಡಿಕೆ ಹೆಚ್ಚಾಗಿತ್ತು. ಹೌದು, ಆದಿ ಓದಿರುವುದು MSc ಆದರೂ ಸಹ ಅವನು UPSC ಪರೀಕ್ಷೆ ಬರೆದು ಏನಾದರೂ ಸಾಧನೆ ಮಾಡಬೇಕು ಎಂದು ಮೊದಲು ಕನಸು ಕಟ್ಟಿದ್ದೇ ದತ್ತಾತ್ರೇಯ ಅವರು. ಈ ಬಗ್ಗೆ ಅವನಲ್ಲಿ ಆಸೆ ಕನಸು ಹುಟ್ಟು ಹಾಕಿದ್ದೇ ಅವರು. ನಾನು ಮೊದಲೇ ಹೇಳಿದ ಹಾಗೆ ಅವನಿಗೆ ತಂದೆ ತಾಯಿ, ಗುರು, ಸ್ನೇಹಿತ ಎಲ್ಲವೂ ಇವರೇ. ತನ್ನ ಮಾವನ ಆಸೆಗೆ ಇಲ್ಲ ಎನ್ನದೆ ಅವನೂ ಕೂಡ ಹಗಲು ಇರುಳು ಎನ್ನದೆ ಓದಲು ಶುರು ಮಾಡಿದ. ಆದರೂ UPSC ಪರೀಕ್ಷೆ ಎನ್ನುವುದು ಅಷ್ಟು ಸುಲಭವಲ್ಲ. ಕಬ್ಬಿಣದ ಕಡಲೆ ಅದು. 2 ವರ್ಷ ಪರೀಕ್ಷೆ ಬರೆದರೂ ಅದರಲ್ಲಿ ಅವನು ಪಾಸ್ ಆಗಿರಲಿಲ್ಲ. ಆದರೂ ಛಲ ಬಿಡದೆ ಮರಳಿ ಯತ್ನವ ಮಾಡು ಎನ್ನುವಂತೆ ಈ ಬಾರಿ ಪರೀಕ್ಷೆ ಬರೆಯುತ್ತಿದ್ದಾನೆ. ಇತ್ತ ದತ್ತಾತ್ರೇಯ ಅವರು ಆದಿಯ ಜೊತೆಯಲ್ಲಿಯೇ ಪರೀಕ್ಷೆ ನಡೆಯುವ ಜಾಗಕ್ಕೆ ಬಂದು ಅವನನ್ನು ಒಳಗೆ ಕಳುಹಿಸಿ ಹೊರಗೆ ಅವನಿಗೋಸ್ಕರ ಜಾತಕ ಪಕ್ಷಿಯ ಹಾಗೆ ಕಾಯುತ್ತಾ ನಿಂತಿದ್ದಾರೆ. ಅವನು ಹೊರಗೆ ಬಂದು ಹೇಗೆ ಬರೆದಿದ್ದೀನಿ ಎಂದು ಹೇಳುವ ತನಕ ಇವರ ಮನಸ್ಸಿಗೆ ನಿರಾಳವಿಲ್ಲ. ಈಗ ಅವರಿಗೆ ಅನ್ನ ನೀರು ಯಾವುದೂ ಬೇಡ. ಶಾಲೆಗೆ ರಜೆ ಹಾಕಿ ಅವನಿಗೋಸ್ಕರ ಈ ಉರಿ ಬಿಸಿಲಿನಲ್ಲಿ ಕಾಯುತ್ತಾ ನಿಂತಿದ್ದಾರೆ. ಕೊನೆಗೂ ಪರೀಕ್ಷೆ ಮುಗಿಸಿ ಹೊರಬಂದವನು ಹರಸಿದ್ದು ತನ್ನ ಮಾವನನ್ನು. ಈಗಾಗಲೇ ಪರೀಕ್ಷೆ ಚೆನ್ನಾಗಿ ಬರೆದಿದ್ದೇನೆ ಎಂದು ಅವನ ಮುಖದ ಮೇಲೆ ಮಂದಹಾಸ ಮೂಡಿತು. ಅದೇ ಖುಷಿಯಲ್ಲಿ ತನ್ನ ಮಾವ ಎಲ್ಲಿದ್ದಾರೆ ಎಂದು ನೋಡುತ್ತಲಿದ್ದನು. ಕೊನೆಗೂ ಅವನ ಕಣ್ಣಿಗೆ ದತ್ತಾತ್ರೇಯ ಅವರು ಕಂಡಿದ್ದರು. ಅವರು ಕಾಣುತ್ತಿದ್ದ ಹಾಗೆ ಓಡಿ ಹೋಗಿ ಗಟ್ಟಿಯಾಗಿ ಅವರನ್ನು ತಬ್ಬಿದವನು, ಮಾವ, ಈ ಬಾರಿ ಪರೀಕ್ಷೆ ತುಂಬ ಚೆನ್ನಾಗಿ ಬರೆದಿದ್ದೇನೆ, ಖಂಡಿತ ಪಾಸ್ ಆಗುತ್ತೇನೆ ಎಂದು ಅವರನ್ನು ಹಿಡಿದು ಎತ್ತಿ ತಿರುಗಿಸಿ ಖುಷಿಯಲ್ಲಿ ಹೇಳುತ್ತಿದ್ದನು. ಆದಿಯ ಖುಷಿ ನೋಡಿ ದತ್ತಾತ್ರೇಯ ಅವರಿಗೂ ಕೂಡ ಖುಷಿಯಾಯಿತು. ಆದಿ, ತಲೆ ಸುತ್ತುತ್ತೆ, ಮೊದಲು ನನ್ನನ್ನು ಇಳಿಸು ಎಂದು ಕೆಳಗೆ ಇಳಿದವರು, ನಿನ್ನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕಿದರೆ ಸಾಕು, ನನಗೆ ಇನ್ನೇನೂ ಬೇಡ. ನೀನು UPSC ಪರೀಕ್ಷೆ ಪಾಸ್ ಮಾಡಬೇಕು ಎನ್ನುವುದು ನನ್ನ ಜೀವನದ ಬಹುದೊಡ್ಡ ಕನಸು. ಆ ನನ್ನ ಕನಸನ್ನು ಈಡೇರಿಸಿದರೆ ಈ ಜೀವ ಸಂತೃಪ್ತಿಯಿಂದ ಕಣ್ಣು ಮುಚ್ಚುತ್ತದೆ ಎಂದು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಹೇಳಿದರು. ಅವರ ಕನಸು ಎಷ್ಟು ದೊಡ್ಡದು ಎಂದು ಅವರ ಈ ಕಣ್ಣೀರೇ ಹೇಳಿದಂತಿತ್ತು. ಹೀಗೆಲ್ಲ ಮಾತನಾಡಬೇಡಿ ಮಾವ, ನೀವು ನನ್ನ ಜೊತೆ 100 ಕಾಲ ಖುಷಿಯಾಗಿ ಇರಬೇಕು ಎಂದನು. ಅದೆಂತಹ ಬಂಧ ಇಬ್ಬರದ್ದು! ಮಾವ ಅಳಿಯ ಎಂಬ ಬಾಂಧವ್ಯವನ್ನು ಮೀರಿದ ಸಂಬಂಧ ಇಬ್ಬರದ್ದು. ಅಂದು ರಾತ್ರಿ ಎಲ್ಲರಿಗೂ ಊಟ ಬಡಿಸಿ ಎಲ್ಲರದು ಊಟವಾದ ನಂತರ ಅಡುಗೆ ಮನೆಯಲ್ಲಿದ್ದ ಪಾತ್ರೆ ಎಲ್ಲವನ್ನು ತೊಳೆದು ಬೆಳಗ್ಗೆ ತಿಂಡಿ ಮಾಡಲು ಎಲ್ಲವನ್ನು ತಯಾರಿ ಮಾಡಿಟ್ಟು ಕೋಣೆಯಲ್ಲಿ ಕುಳಿತಿದ್ದ ತನ್ನ ತಂದೆಯ ಬಳಿಗೆ ಬಂದಿದ್ದಳು ಧೃತಿ. ಬೆಳಗ್ಗೆ ತಿಂಡಿಗೆ ಈಗಲೇ ತಯಾರು ಮಾಡಲಿಲ್ಲ ಎಂದರೆ ಅವಳಿಗೆ ಕಾಲೇಜ್ಗೆ ಹೋಗಲು ತಡವಾಗುತ್ತದೆ ಎಂದು ಧೃತಿ ಪ್ರತಿದಿನ ಹೀಗೆ ಮಾಡುತ್ತಿದ್ದಳು. ಅಪ್ಪ, ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದಳು. ಅದೇನು ಹೇಳು ಧೃತಿ ಎಂದರು. ನಾನು ಈಗಲೇ ಮದುವೆಯಾಗುವುದು ಬೇಡ ಎಂದು ನಿರ್ಧಾರ ಮಾಡಿದ್ದೇನೆ. ನೀವು ಇನ್ನು ಯಾವ ಸಂಬಂಧವನ್ನು ಮನೆಗೆ ಕರೆಸುವುದು ಬೇಡ.
ಅಲ್ಲದೆ ನಾನು ಬೆಂಗಳೂರಿನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಬೇಕು ಎಂದು ಯೋಚಿಸಿದ್ದೇನೆ. ಈ 2 ವರ್ಷ ಓದು ಮುಗಿದ ಮೇಲೆ ಮದುವೆಯ ಬಗ್ಗೆ ಯೋಚಿಸಿದರೆ ಆಯಿತು. ಅಲ್ಲಿಗೆ ತನಕ ನಾನು ಮದುವೆಯಾಗುವುದಿಲ್ಲ ಎಂದಳು. ಇಂದು ನಡೆದ ಮದುವೆ ಮಾತುಕತೆಯಲ್ಲಿ ಮಗಳ ಮನಸ್ಸಿಗೆ ಬಹಳ ನೋವಾಗಿದೆ ಎಂದು ಅರಿತ ವಿರೂಪಾಕ್ಷ ಅವರು ಧೃತಿ ಹೇಳಿದ ಮಾತು ಸರಿ ಎನಿಸಿ, ಸರಿ ಆಯಿತು, 2 ವರ್ಷ ನಿನ್ನ ಓದು ಮುಗಿಯುವವರೆಗೂ ಮದುವೆಯ ಮಾತುಕತೆ ಎತ್ತುವುದಿಲ್ಲ. ಈ 2 ವರ್ಷ ಓದಿ ಮುಗಿಸು ಎಂದು ಅವಳ ಓದಿಗೆ ಒಪ್ಪಿಗೆ ಕೊಟ್ಟಿದ್ದರು. ಒಂದೇ ಮಾತಿಗೆ ಒಪ್ಪಿಗೆ ನೀಡಿದ ತಂದೆಯನ್ನು ನೋಡಿ ಆಶ್ಚರ್ಯವಾಗಿತ್ತು ಅವಳಿಗೆ. ಆದರೂ ಏನನ್ನೂ ಕೇಳದೆ ಸುಮ್ಮನಾದಳು. ಮಗಳು ಈಗ ಓದಲು ಹೋದರೆ ತನಗೆ ಮುಳುವಾಗುತ್ತದೆ ಎನ್ನುವ ಅರಿವಿಲ್ಲ ಅವರಿಗೆ. ಹಾಗೆ ಓದಲು ಒಪ್ಪಿಗೆ ಕೊಡುವುದಿಲ್ಲ ಎಂದು ಭಯದಲ್ಲಿಯೇ ಅವರ ಬಳಿ ಬಂದಿದ್ದವಳಿಗೆ ಅವರು ಸುಲಭವಾಗಿ ಒಪ್ಪಿಕೊಂಡದ್ದು ಏಳತೀರದ ಸಂತೋಷವಾಗಿತ್ತು. ಅದೇ ಖುಷಿಯಲ್ಲಿ ತನ್ನ ಕೋಣೆಗೆ ಬಂದಿದ್ದಳು. ನಾನು ಬೆಂಗಳೂರಿಗೆ ಹೋಗಲು ಅಪ್ಪ ಒಪ್ಪಿಗೆ ಕೊಟ್ಟಾಗಿದೆ. ಓದಿನ ನೆಪ ಅಷ್ಟೇ. ಆದರೆ ನಾನು ಅಲ್ಲಿಗೆ ಬರುತ್ತಿರುವುದು ನಿನ್ನನ್ನು ಹುಡುಕಲು. ನಾನು ನಿನ್ನ ಬಳಿ ಬರುವವರಿಗಷ್ಟೇ ನೆಮ್ಮದಿಯಿಂದ ಇರು. ಈಗ ಹೇಗೆ ನನ್ನ ನೆಮ್ಮದಿಯನ್ನು ನೀನು ಕಸಿದುಕೊಂಡಿದ್ದೀಯೋ ಹಾಗೆ ಅಲ್ಲಿಗೆ ಬಂದು ನಿನ್ನ ನೆಮ್ಮದಿಯನ್ನು ನಾನು ಕಸಿದುಕೊಳ್ಳುತ್ತೇನೆ ಎಂದು ಹೇಳಿಕೊಳ್ಳುತ್ತಾ ನಕ್ಕಿದಳು. ಈಗಾಗಲೇ ಅವಳ ಮನದಲ್ಲಿ ತಾಯಿಯ ಮೇಲಿನ ದ್ವೇಷವನ್ನು ಹೊರೆಯಾಗಿ ಒತ್ತಿದ್ದಾಳೆ. ಆ ಹೊರೆಯನ್ನು ಸಡಿಲ ಮಾಡುವುದು ಬಹಳ ಕಷ್ಟ. ಧೃತಿ ಮಾಸ್ಟರ್ ಡಿಗ್ರಿ ಮಾಡಲು ಬೆಂಗಳೂರಿಗೆ ಹೋಗುತ್ತಾಳೆ ಎನ್ನುವ ವಿಚಾರ ಕೇಳಿ ಚರಿತಾಳಿಗೆ ಬಹಳವೇ ಸಂತೋಷವಾಯಿತು. ಅದೇ ಖುಷಿಯಲ್ಲಿ ಅವಳ ಜೊತೆ ಮಾತಿಗೆ ಇಳಿದಿದ್ದಳು. ಧೃತಿ, ನಿನ್ನ ಮದುವೆ ಕ್ಯಾನ್ಸಲ್ ಆಗಿದ್ದು ನಿನಗೆ ಒಂದು ರೀತಿ ಒಳ್ಳೆಯದೇ ಆಗಿದೆ. ನೀನು ಆಸೆ ಪಟ್ಟ ಹಾಗೆ 2 ವರ್ಷ ಇಲ್ಲಿಯ ಜಂಜಾಟ, ನೋವು, ನಿಂದನೆ, ಮಾತುಗಳು ಎಲ್ಲವನ್ನೂ ಮರೆತು ಹಾಯಾಗಿ ಓದು. ಓದಿನ ನೆಪದಲ್ಲಾದರೂ ದೂರದ ಊರಿಗೆ ಹೋಗುತ್ತಿದ್ದೀಯ. ಅಲ್ಲಿ ನಿನ್ನ ಅಜ್ಜಿಯ ನಿಂದನೆ ಮಾತುಗಳು ಇಲ್ಲದೆ ನಿನ್ನ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗುತ್ತದೆ ಎಂದಳು. ನೆಮ್ಮದಿ ಎನ್ನುವುದು ನನ್ನ ಹಣೆಯಲ್ಲಿ ಬರೆದಿಲ್ಲ ಚರಿತಾ. ನಾನು ಬೆಂಗಳೂರಿಗೆ ಹೋಗುತ್ತಿರುವುದು ಒಂದೆಡೆ ಓದಲು, ಆದರೆ ಇನ್ನೊಂದೆಡೆ ನನ್ನ ಎತ್ತವಳನ್ನು ಹುಡುಕಲು ಹೋಗುತ್ತಿದ್ದೇನೆ. ಅವರನ್ನು ಹುಡುಕಿ ನನ್ನನ್ನು ಬಿಟ್ಟು ಹೋಗಲು ಕಾರಣ ಕೇಳುತ್ತೇನೆ ಎಂದು ಧೃತಿ ಹೇಳಿದ ಮಾತನ್ನು ಕೇಳಿದ ಚರಿತಾಳಿಗೆ ಗಾಬರಿಯಾಯಿತು. ನಿನಗೇನು ತಲೆ ಕೆಟ್ಟಿದೆಯಾ ಧೃತಿ? ಯಾಕೆ ಹೀಗೆಲ್ಲ ಮಾತನಾಡುತ್ತಿದ್ದೀಯಾ? ಅವರು ಇಲ್ಲಿಂದ ಹೋಗಿ ವರ್ಷಗಳೇ ಉರುಳಿವೆ. ಈಗ ಅಲ್ಲಿ ಅವರಿಗೆ ಗಂಡ ಮಕ್ಕಳು ಎಂದು ಅವರದ್ದೇ ಸಂಸಾರ ಇರುತ್ತದೆ. ನೀನು ಈಗ ಹೋಗಿ ಅವರ ಮುಂದೆ ನಿಲ್ಲುವುದು ಸರಿ ಬರಲ್ಲ ಕಣೆ. ಈ ಯೋಚನೆಯನ್ನು ಬಿಟ್ಟು ಬಿಡು ಎಂದಳು ಚರಿತಾ. ಅದು ಹೇಗೆ ಬಿಡಲು ಆಗುತ್ತದೆ ಚರಿತಾ? ಇಂದು ನಾನು ಅವಮಾನಗಳನ್ನು, ಇಂತಹ ನಿಂದನೆಯ ಮಾತುಗಳನ್ನು ಕೇಳಲು ಮುಖ್ಯ ಕಾರಣ ಅವರು. ಅಂಥದ್ರಲ್ಲಿ ಅಷ್ಟು ಸುಲಭವಾಗಿ ಇದೆಲ್ಲವನ್ನು ನಾನು ಹೇಗೆ ಮರೆಯಲಿ? ನನಗೆ ನೋವು ಕೊಟ್ಟು ಅವರು ಅಲ್ಲಿ ಸುಖವಾಗಿರಲು ಬಿಟ್ಟು ಬಿಡುತ್ತೇನಾ? ಅವರ ಮಕ್ಕಳು, ಗಂಡ, ಅದು ಯಾರೇ ಇರಲಿ, ಐ ಡೋಂಟ್ ಕೇರ್. ನಾನು ಮಾತ್ರ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಬೇಡ ಧೃತಿ, ಈಗಾಗಲೇ ಅವರ ಸಂಸಾರ ಅವರು ನೋಡಿಕೊಂಡು ಅದರಲ್ಲಿ ಖುಷಿಯಾಗಿರುತ್ತಾರೆ. ಈಗ ನೀನು ಹೋಗಿ ಅಲ್ಲಿ ಬಿರುಗಾಳಿ ಎಬ್ಬಿಸುವುದು ಬೇಡ. ಅಲ್ಲದೆ ಈ ಹುಚ್ಚಾಟ ಎಲ್ಲವನ್ನು ಬಿಟ್ಟು ನಿನ್ನ ಓದಿನ ಕಡೆ ಗಮನ ಕೊಡೆ. ಯಾಕೆ ನಿನಗೆ ಇಷ್ಟು ಹಠ? ಸೋತ ಧ್ವನಿಯಲ್ಲಿ ಹೇಳಿದಳು. ಹಠ ಅಲ್ಲ ಚರಿತಾ, ಇದು ನನ್ನ ನಿರ್ಧಾರ. ಈಗಾಗಲೇ ನಾನು ನಿರ್ಧಾರ ಮಾಡಿಯಾಗಿದೆ. ನೀನು ಎಷ್ಟೇ ಹೇಳಿದರೂ ಈ ನನ್ನ ನಿರ್ಧಾರವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದಳು. ಧೃತಿಯ ಮಾತು ಕೇಳಿದ ಚರಿತಾಳಿಗೆ ಇನ್ನು ನಾನು ಎಷ್ಟೇ ಹೇಳಿದರೂ ಇವಳು ನನ್ನ ಮಾತನ್ನು ಕೇಳುವುದಿಲ್ಲ ಎಂದು ಸುಮ್ಮನಾದಳು. ಏನೇ ದುರಹಂಕಾರಿ ಎಣ್ಣೆ, ನಿನ್ನನ್ನು ನೋಡಲು ಯಾವನೋ ಬಂದಿದ್ದನಂತಲ್ಲ, ನಿನ್ನನ್ನು ಮದುವೆಯಾಗಲು ಒಪ್ಪಿ ಹೋದ್ನಾ ಎಂದು ಅವಳ ಮುಂದೆ ನಿಂತು ಅಹಂಕಾರದಿಂದ ಮಾತನಾಡಿದನು ಶ್ರೀಪಾದ್. ಒಟ್ಟಿನಲ್ಲಿ ಪ್ರತಿದಿನ ಧೃತಿಯನ್ನು ಕೆಣಕುವುದೇ ಕೆಲಸವಾಗಿತ್ತು ಶ್ರೀಪಾದ್ಗೆ. ಅಲ್ಲದೆ ಇತ್ತೀಚೆಗೆ ಅವನ ಮಾತು, ನಡವಳಿಕೆ ಎಲ್ಲವೂ ಬದಲಾಗತೊಡಗಿತು. ನನ್ನ ಹಿಂದೆ ಬಿದ್ದು ತನ್ನನ್ನು ಪ್ರೀತಿಸು ಎಂದು ಹೇಳುತ್ತಿದ್ದವನು ಇವನೇನಾ? ಇದೇ ಶ್ರೀಪಾದನೇನಾ
ಎಂದು ಅನುಮಾನ ಪಡುವಂತೆ ಆಗಿತ್ತು ಧೃತಿಗೆ. ಧೃತಿ ಅವನ ಮಾತಿನ ಕಡೆಗೆ ಗಮನ ಕೊಡದೆ ತನ್ನ ಪಾಡಿಗೆ ತಾನು ಮುಂದೆ ಹೋದವಳನ್ನು ನೋಡಿದವನು ಮತ್ತೆ ಹೋಗಿ ಅವಳ ಮುಂದೆ ನಿಂತು, ಅದು ಹೇಗೆ ಒಪ್ಪುತ್ತಾನೆ? ನಾನು ಹೇಳಿದ ಒಂದೇ ಒಂದು ಸತ್ಯಕ್ಕೆ ಓಡಿ ಹೋದರು ನೋಡು ಎಂದು ನಕ್ಕನು. ಹುಡುಗಿಯನ್ನು ನೋಡಲು ಬಂದವರಿಗೆ ಸತ್ಯ ಹೇಳಿರುವುದು ಇವನೇ ಎಂದು ತಿಳಿದು ಹೋಗಿತ್ತು ಧೃತಿಗೆ. ಸತ್ಯ ಹೇಳಿ ಈ ಮದುವೆಯನ್ನು ನಿಲ್ಲಿಸಿದ್ದೀಯಲ್ಲ, ಮತ್ತೆ ಯಾಕೆ ಇಲ್ಲಿಗೆ ಬಂದಿದ್ದೀಯಾ? ಬಾಯಿ ಮುಚ್ಚಿ ಇಲ್ಲಿಂದ ಹೋಗು ಎಂದಳು ಕೋಪದಲ್ಲಿ. ಹೌದು, ಸತ್ಯ ಹೇಳಿ ನಿನ್ನ ಮದುವೆಯನ್ನು ನಿಲ್ಲಿಸಿದ್ದೇನೆ. ಹೀಗೆ ನಿನ್ನನ್ನು ನೋಡಲು ಬರುವ ಎಲ್ಲ ಹುಡುಗರಿಗೆಲ್ಲರಿಗೂ ಸತ್ಯ ಹೇಳಿ ನಿನ್ನನ್ನು ಯಾರೂ ಮದುವೆಯಾಗದ ಹಾಗೆ ಮಾಡುತ್ತೇನೆ. ಆಗಲಾದರೂ ನಿನ್ನ ದುರಹಂಕಾರ ಕಡಿಮೆಯಾಗುತ್ತದೆಯೇ ಎಂದು ನೋಡುತ್ತೇನೆ. ನಾನೇನೋ ನಿನ್ನ ದುರಹಂಕಾರವನ್ನು ಸಹಿಸಿ ನಿನ್ನನ್ನು ಪ್ರೀತಿಸಿದೆ ಎಂದರೆ ಎಲ್ಲರೂ ಹಾಗೆ ಮಾಡುತ್ತಾರೆ ಎಂದು ತಿಳಿಯಬೇಡ. ನಿನ್ನನ್ನು ಯಾರೂ ಮದುವೆಯಾಗದೆ ಒಂಟಿಯಾಗಿ ಕೊರಗಬೇಕು, ಹಾಗೆ ಮಾಡುತ್ತೇನೆ ಎಂದನು ಕೋಪದಲ್ಲಿ. ಅವನ ಮಾತಿಗೆ ಜೋರಾಗಿ ನಕ್ಕವಳು, ನೀನೇನೋ ನನ್ನನ್ನು ಒಂಟಿ ಮಾಡುವುದು? ಅಷ್ಟಕ್ಕೂ ನೀನು ಮಾಡಿದ ಕೆಲಸದಿಂದ ನನಗೆ ಒಳ್ಳೆಯದೇ ಆಗಿದೆ ಎಂದಳು. ಅವಳ ಮಾತು ಅರ್ಥವಾಗದೆ ದೊಡ್ಡ ಕಣ್ಣು ಬಿಟ್ಟು ನೋಡತೊಡಗಿದನು. ಯಾಕೆ ಮಂಗನಾಗೆ ನೋಡುತ್ತಿದ್ದೀಯಾ? ಯಾಕೀಗೆ ನಗ್ತಿದ್ದಾಳೆ? ಇವಳಿಗೆ ನುಚ್ಚಿಡಿತಾ ಎಂದು ನೋಡುತ್ತಿದ್ದೀಯಾ? ನೀನು ಈ ಮದುವೆ ನಿಲ್ಲಿಸಿದ್ದರಿಂದ ನನಗೆ ಒಳ್ಳೆಯದೇ ಆಗಿದೆ ಎಂದಳು. ಹುಚ್ಚು ಎಂದು ನಕ್ಕವನು, ನಿನ್ನನ್ನು ನೋಡಲು ಬಂದ ಗಂಡುಗಳೆಲ್ಲ ನಿನ್ನನ್ನು ರಿಜೆಕ್ಟ್ ಮಾಡಿ ಹೀಗೆ ಹೋಗುತ್ತಿದ್ದರೆ ನಿನಗೆ ಖಂಡಿತವಾಗಿಯೂ ಹುಚ್ಚಿ ಹಿಡಿಯುತ್ತದೆ ಎಂದು ಹೇಳುತ್ತಾ ಇನ್ನೂ ಜೋರಾಗಿ ನಕ್ಕನು. ಓ, ಭ್ರಮೆಯಲ್ಲಿ ಬದುಕುತ್ತಿದ್ದೀಯಾ? ಆ ಭ್ರಮೆಯಿಂದ ಹೊರಬಂದು ವಾಸ್ತವವನ್ನು ಸ್ವಲ್ಪ ಅರ್ಥ ಮಾಡಿಕೊ. ನೀನು ನನಗೆ ಎಷ್ಟು ಒಳ್ಳೆಯದನ್ನು ಮಾಡಿದ್ದೀಯ ಗೊತ್ತಾ? ನಾನು ಮಾಸ್ಟರ್ ಡಿಗ್ರಿ ಮಾಡಬೇಕು ಎನ್ನುವ ಕನಸಿಗೆ ನೀನು ಸುಲಭವಾಗಿ ದಾರಿ ಮಾಡಿಕೊಟ್ಟಿದ್ದೀಯ. ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೋಗಿದ್ದಳು. ಅವಳ ಮಾತಿಗೆ ಪೆಚ್ಚಾದವನು, ಏನೋ ಮಾಡಲು ಹೋಗಿ ಏನೂ ಆಯ್ತಲ್ಲ, ಮದುವೆ ನಿಂತು ಹೋಯ್ತಲ್ಲ ಎನ್ನುವ ಬೇಸರದಲ್ಲಿ ಇರುತ್ತಾಳೆ ಎಂದು ಕೊಂಡರೆ, ಇವಳು ನೋಡಿದರೆ ಏನೂ ಆಗೇ ಇಲ್ಲ ಎನ್ನುವ ಹಾಗೆ ನಗುತ್ತಿದ್ದಾಳೆ. ಅಲ್ಲದೆ ಡಿಗ್ರಿ ಮುಗಿದ ಮೇಲೆ ಮಾಸ್ಟರ್ ಡಿಗ್ರಿ ಬೇರೆ ಮಾಡುತ್ತಾಳಂತೆ ಎಂದು ಕಾಲನ್ನು ನೆಲಕ್ಕಪ್ಪಳಿಸುತ್ತಾ ಹೇಳಿ ಅಲ್ಲಿಂದ ಹೊರಟಿದ್ದನು ಶ್ರೀಪಾದ್.